ಕೀರ್ತನೆಗಳು 130ನೇ ಅಧ್ಯಾಯ 5ನೇ ವಾಕ್ಯ. ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಈ ವಾಕ್ಯದಲ್ಲಿ ಕೀರ್ತನೆಗಾರನು ನಾವು ದೇವರಿಂದ ಎದುರು ನೋಡಿ ನಿರೀಕ್ಷಿಸುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ. ಅಂದ್ರೆ ಇಲ್ಲಿ ಅನೇಕ ವಿಷಯಗಳು ಅಡಕವಾಗಿವೆ. ಒಂದೊಂದನ್ನು ಕೂಡ ನಾವು ಸ್ಪಷ್ಟವಾಗಿ ಧ್ಯಾನಿಸುವಾಗಲೇ ಇದರ ಪೂರ್ಣ ತಿಳುವಳಿಕೆಯು ನಮಗೆ ಉಂಟಾಗುವಂಥದ್ದು. ಮೊದಲನೆಯದಾಗಿ ನೋಡುವಾಗ ನಾನು ಯೆಹೋವನನ್ನು ಎದುರು ನೋಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಅವನು ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳೊಟ್ಟಿಗೆ ವಿಷಯಗಳಲ್ಲಿ ಬಿಡುಗಡೆಯನ್ನ ಆಗ್ರಹಿಸಿಯೇ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆದರೆ ಅವನು ಪ್ರಾರ್ಥನೆಯಲ್ಲಿ ಮೊದಲನೆಯದಾಗಿ ಎದುರು ನೋಡುತ್ತಿರುವಂಥದ್ದು ತನ್ನ ವಿಷಯಗಳ ಬಿಡುಗಡೆಗಳನ್ನಾಗಲಿ ಸೌಖ್ಯವನ್ನಾಗಲಿ ಅದ್ಭುತಗಳನ್ನಾಗಲಿ ಅಲ್ಲ, ಬದಲಾಗಿ ಯೆಹೋವನನ್ನ, ಕರ್ತನೆ, ನಾನು ಪ್ರಾರ್ಥನೆಯಲ್ಲಿ ನಿನ್ನನ್ನ ಎದುರು ನೋಡುತ್ತಾ ಇದ್ದೇನೆ, ನೀ ನನಗೆ ಪ್ರಸನ್ನನಾಗಬೇಕು, ನಾನು ನಿನ್ನನ್ನ ನೋಡಬೇಕು, ನಿನ್ನ ಮಹಿಮೆಯಿಂದ ತುಂಬಿಸಲ್ಪಡಬೇಕು, ನಿನ್ನ ಪ್ರಸನ್ನತೆ ನನ್ನನ್ನು ಆಳ್ವಿಕೆ ಮಾಡಬೇಕೆಂಬುದಾಗಿ ದೇವರನ್ನ ಎದುರು ನೋಡುವಂತ ಒಂದು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿ ಹಾಗೆ ಬಿಟ್ಟು ಬಿಡದೆ ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ದೇವರನ್ನ ಎದುರು ನೋಡಿದ ಕೂಡಲೇ ಆತನು ಬಂದಿಲ್ಲ ಎಂಬುದಾಗಿ ಸುಮ್ಮನೆ ಪ್ರಾರ್ಥನೆಯನ್ನ ಬಿಟ್ಟು ಬಿಡದೆ ಆತನಿಗೋಸ್ಕರ ಕಾದಿರುವಂತ ಒಂದು ಅನುಭವವನ್ನ ಇಲ್ಲಿ ವಿವರಿಸಿ ಹೇಳುತ್ತಾ ಇದ್ದಾನೆ. ಅಂದ್ರೆ ದೇವರು ನಿನ್ನ ಮಹಿಮೆಯನ್ನ, ನಿನ್ನ ಪ್ರಸನ್ನತೆಯನ್ನ, ನಿನ್ನ ದರ್ಶನವನ್ನ ಅನುಭವಿಸುವುದಕ್ಕಾಗಿ ನಾನು ನಿನ್ನನ್ನು ಎದುರು ನೋಡುತ್ತಾ ನಿನ್ನ ಸನ್ನಿಧಾನದಲ್ಲಿ ಮೊಣಕಾಲಿನಲ್ಲಿ ಕಾದಿರುವೆನು ಎಂಬುದಾಗಿ ದೇವರಿಗೆ ಹೇಳುತ್ತಾ ಇದ್ದಾನೆ. ಅದರ ನಂತರ ನೋಡುವಾಗ ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡೇ ಇದ್ದೇನೆಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಇದೆಲ್ಲವನ್ನ ಮಾಡಿದ ನಂತರ ನನ್ನ ಪ್ರಾರ್ಥನೆಗಳಿಗೆ ದೇವರೇ ನಿನ್ನ ಉತ್ತರ ಏನು, ನಾನು ಇದರಲ್ಲಿ ಏನು ಮಾಡಬೇಕು, ನೀನೇನು ಮಾಡುತ್ತೀಯ, ನೀನು ಹೇಳುವುದನ್ನ ಕೇಳುವುದಕ್ಕಾಗಿ ಆ ನಿನ್ನ ನುಡಿಗಳಿಗಾಗಿ ನಾನು ನಿರೀಕ್ಷಿಸುತ್ತಾ ಇದ್ದೇನೆಂಬುದಾಗಿ ದೇವರ ಮುಂದೆ ಪ್ರಾರ್ಥಿಸುತ್ತಾ ಇದ್ದಾನೆ. ಈ ಅನುಭವದಲ್ಲಿ ನಾವು ದೇವರ ಮುಂದೆ ಕೂರುವಾಗಲೇ ಪ್ರಾರ್ಥಿಸುವಾಗಲೇ ಆ ಪ್ರಾರ್ಥನೆಯು ದೇವರೊಟ್ಟಿಗಿರುವಂತಹ ಸಂಬಂಧದ ಕಡೆಗೆ, ಆತನ ಅನ್ಯೂನ್ಯತೆಯ ಕಡೆಗೆ ನಮ್ಮನ್ನ ನಡೆಸುವಂಥದ್ದು. ಹಾಗೆ ವಿಷಯಗಳಲ್ಲಿ ದೇವರ ಚಿತ್ತವನ್ನ ಅರಿತು ಮಾಡಬೇಕಾದನ್ನ ಮಾಡುವುದಕ್ಕೂ ಹೊಂದಬೇಕಾದನ್ನ ಹೊಂದುವುದಕ್ಕೂ ನಮಗೆ ಸಾಧ್ಯವಾಗುವಂಥದ್ದು. ಸುಮ್ಮನೆ ಒಂದು 5 ನಿಮಿಷ 10 ನಿಮಿಷ ಇಲ್ಲ ಅರ್ಧ ಗಂಟೆ 1 ಗಂಟೆ ನಮಗೆ ಬೇಕಾಗಿರುವುದನ್ನೆಲ್ಲ ದೇವರಿಗೆ ಹೇಳುತ್ತಾ ದೇವರನ್ನ ಎದುರು ನೋಡದೆ ಆತನಿಗೋಸ್ಕರ ಕಾದಿರದೆ ಬರೀ ವಿಷಯಗಳಲ್ಲಿ ಬಿಡುಗಡೆ, ವಿಷಯಗಳಲ್ಲಿ ಅದ್ಭುತ ಬದಲಾವಣೆಗಳು ಇವುಗಳನ್ನೇ ನಿರೀಕ್ಷಿಸುತ್ತಾ ಜೀವಿಸುವುದಾದರೆ ಅಂತ ಪ್ರಾರ್ಥನೆಗಳು ಪೂರ್ಣ ಶಕ್ತವಾದದ್ದಾಗಿ ದೇವರಿಂದ ಅದ್ಭುತಗಳನ್ನು ಹೊಂದುವುದಕ್ಕಾಗಲಿ ಆತನ ಉದ್ದೇಶಗಳನ್ನ ನೆರವೇರಿಸುವುದಕ್ಕಾಗಲಿ ವಿಫಲವಾಗಿ ಹೋಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಪ್ರಾರ್ಥನೆಯ ಅನುಭವ ಬದಲಾಗಲಿ. ನೀವು ಪ್ರಾರ್ಥಿಸುವಾಗ ಅನೇಕ ವಿಷಯಗಳಲ್ಲಿ ನಿಮಗೆ ಬಿಡುಗಡೆ ಅದ್ಭುತಗಳು ಬೇಕಿದ್ದರೂ ಕೂಡ ನೀವು ಪ್ರಾರ್ಥನೆಯಲ್ಲಿ ಮೊದಲನೆಯದಾಗಿ ಎದುರು ನೋಡಬೇಕಾಗಿರುವಂಥದ್ದು ಕರ್ತನನ್ನ. ಆತನು ಬರಬೇಕು, ಆತ ನಿಮ್ಮೊಟ್ಟಿಗೆ ಮಾತನಾಡಬೇಕು, ಆತ ನಿಮ್ಮ ವಿಷಯದಲ್ಲಿ ತನ್ನ ಕಾರ್ಯಗಳನ್ನ ಮಾಡುವಂತೆ ಮುಂದಾಗಬೇಕು. ಅದಕ್ಕೋಸ್ಕರ ಆತನನ್ನ ಎದುರು ನೋಡುತ್ತಾ ಆತನಿಗೋಸ್ಕರ ಕಾದಿದ್ದು ಆತನ ನುಡಿಗೋಸ್ಕರ ನಿರೀಕ್ಷಿಸುವುದಾದರೆ ನಿಶ್ಚಯವಾಗಿ ಜೀವಿತದ ಅವಸ್ಥೆಯೇ ಬದಲಾಗಲಿದೆ. ನಿಮ್ಮ ಆತ್ಮೀಕ ಅನುಭವಗಳು ಕೂಡ ವ್ಯತ್ಯಾಸವಾಗಿ ಮಾರ್ಪಡಲಿದೆ. ಜೀವಿತವು ಪುಷ್ಟಿಗೊಳ್ಳುತ್ತಾ ಬಲಗೊಳ್ಳುತ್ತಾ ಇದುವರೆಗೂ ತಡೆಯಾಗಿದ್ದಂಥ ಕಾರ್ಯಗಳ ಮೇಲೆ ಜಯವನ್ನ ಹೊಂದಿ ವಿರೋಧಿಗಳನ್ನ ಜಯಿಸಿ ಎಲ್ಲ ಹೋರಾಟಗಳನ್ನ ಹಿಂಬಾಲಿಸಿ ಬರುವಂತಹ ಕಾರ್ಯಗಳನ್ನು ಪೂರ್ಣವಾಗಿ ಲಯ ಮಾಡಿ ಜಯದಲ್ಲಿಯೂ ಸಂತೋಷದಲ್ಲಿಯೂ ಕರ್ತನ ಚಿತ್ತಾನುಸಾರವಾಗಿ ಮುನ್ನಡೆಯಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಕರ್ತನನ್ನ ಎದುರು ನೋಡುತ್ತಾ ಆತನಿಗೋಸ್ಕರ ಕಾದಿದ್ದು ಆತನ ನುಡಿಗಳಿಗೋಸ್ಕರ ನಿರೀಕ್ಷಿಸುತ್ತಾ ಆತನ ಚಿತ್ತಾನುಸಾರವಾಗಿ ನಡೆಯುವಂತ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಕೀರ್ತನೆಗಾರನು ತನ್ನ ಜೀವಿತದಲ್ಲಿ ಅಪ್ಪ ಪ್ರಾರ್ಥನೆ ಅನುಭವವನ್ನ ಸುಂದರವಾಗಿ ವಿವರಿಸುವವನಾಗಿ ಪ್ರಾರ್ಥನೆಯಲ್ಲಿ ಅಪ್ಪ ನಾನು ನಿನ್ನನ್ನ ಎದುರು ನೋಡುತ್ತಾ ಇದ್ದೇನೆ, ನನ್ನ ಪ್ರಾಣವಪ್ಪ ನಿನಗೋಸ್ಕರ ಕಾದಿದೆ ಎಂಬುದಾಗಿ ಹೇಳಿ ನಂತರ ಅಪ್ಪ ನಿನ್ನ ನುಡಿಗಳನ್ನ ನಿರೀಕ್ಷಿಸಿಕೊಂಡಿದ್ದೇನೆಂಬುದಾಗಿ ಪ್ರಾರ್ಥಿಸಿದ ಹಾಗೆ ಈ ದಿವಸಗಳಲ್ಲಪ್ಪ ನಮ್ಮ ಪ್ರಾರ್ಥನಾ ಅನುಭವಗಳು ಕೂಡ ಮಾರ್ಪಡಲಿ. ನಾವು ಪ್ರಾರ್ಥನೆಯಲ್ಲಪ್ಪ ಎದುರು ನೋಡಬೇಕಾಗಿರುವುದು ನಿನ್ನನ್ನ, ನಿನ್ನ ಪ್ರಸನ್ನತೆಯನ್ನ. ಅದಕ್ಕೋಸ್ಕರ ಕಾದಿದ್ದು ಅಪ್ಪ ಪ್ರಾರ್ಥಿಸುವುದಕ್ಕೂ ನಿನ್ನ ನುಡಿಗಳನ್ನ ನಿರೀಕ್ಷಿಸುವುದಕ್ಕೂ ಅಪ್ಪ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನೀನು ಬಯಸುವುದನ್ನ ಮಟ್ಟಿಗೆ ಮಾತನಾಡು ಕರ್ತನೆ. ನಿನ್ನ ಹೃದಯದ ಆಗ್ರಹಗಳನ್ನ ತಿಳಿಸೋಪ್ಪ. ಅದಕ್ಕೋಸ್ಕರ ಜೀವಿಸುವುದಕ್ಕೆ, ಅದರಂತೆ ಮುಂದೆ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ಸಹಾಯ ಮಾಡು, ಆಶೀರ್ವದಿಸು. ಒಬ್ಬೊಬ್ಬರ ಅಪ್ಪ ಜೀವಿತದ ಅವಸ್ಥೆಗಳು ಬದಲಾಗುವ ಹಾಗೆ, ಆತ್ಮೀಕ ಜೀವಿತದಲ್ಲಿ ಪುಷ್ಟಿಗೊಳ್ಳುವ ಹಾಗೆ ಕಾರ್ಯಗಳು ನಡೆಯಲಿ. ಎಂತಹ ಅಪ್ಪ ವಿಷಯಗಳೇ ಆಗಿದ್ದರೂ ಕೂಡ ಅವರು ಬೇಡುವಂತಹ ಕಾರ್ಯದಲ್ಲಿ ನಿನ್ನ ಮಾರ್ಗದರ್ಶನವನ್ನು, ನಿನ್ನ ಭುಜಬಲವನ್ನು ನೀನು ತೋರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಆರೋಗ್ಯವು, ಬಿಡುಗಡೆಯು, ಅದ್ಭುತವಾದಂತ ಸೌಖ್ಯವು ಉಂಟಾಗಲಿ. ಗರ್ಭಫಲವು ಅನುಗ್ರಹಿಸಲ್ಪಡಲಿ. ಸಾಲಭಾರಗಳು ನೀಗಿ ಹೋಗಲಿ. ಇಕ್ಕಟ್ಟುಗಳು ಪರಿಹಾರವಾಗಲಿ. ತಡೆಗಳು ನೀಗಿ ಕಾರ್ಯಗಳು ಸಫಲವಾಗಲಿ. ಯೇಸುವಿನ ನಾಮದಲ್ಲಿ ಪೂರ್ಣ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ತಂದೆಯೇ, ನೆರವೇರಿಸು, ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.